ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಿಧಾನ ಕುಟಪಟ್ಟ ದಾಕ್ಷಿಣ್ಯ ಇಲ್ಲ. ಆ ಭುಜಂಗಗೆ ಬಿಸಿ ತಟ್ಲಿ ಅಂತ ನಾನೇ ಬತ್ತಿ ಇಟ್ಟೆ, ಆದ್ರೆ ಅದು ಎಷ್ಟು ಬೇಗ ಆರೋಯ್ತಾ. ಅಮ್ಮಯ್ಯ ಹಂಗೆ ನೋಡ್ಕೊಂಡು ಸ್ವಲ್ಪ ಹಾಕೊಂಡು ಬರ್ಸ್ಬಿಡು, ಕೇಳಿಸ್ತಾ ಇರ್ತಾರದು. ಏನ್ ಸರ್ ಇದೆಲ್ಲ ಏನ್ ಸರ್ ಹಿಂಗ್ ಮಾಡ್ಬಿಟ್ರಿ? ತಪ್ಪಾಯ್ತು ಕೂತ್ಕೊಳ್ಳಿ, ಬೇರೆ ಎಲ್ಲ ಕುಡಿಸ್ಬಿಡ್ತೀನಿ ಕೂತ್ಕೊಳ್ಳಿ. ಅಲ್ಲ ಸರ್, ಇವ್ರು ಯಾರೋ ಅನ್ನ ಬಡ್ಸಲ್ಲ ಅಂದ್ರು, ನೀವ್ ನೋಡಿದ್ರೆ ಬಡ್ಸಿರೋ ನಾನು ತಿನ್ನಕ್ ಬಿಡಲ್ಲ ಅಂತಿರಲ್ಲ. ಛೇ, ಏನಿದಾವ ನೋಡಿ, ಎಷ್ಟು ಗಲೀಜಾಗೋಯ್ತು. ಕೂತ್ಕೊಳ್ಳಿ. ದಯವಿಟ್ಟು ಹೋಗ್ಬಿಡಿ, ಬೇರೆ ಎಲೆ ಹಾಕ್ತಿವಿ, ಊಟ ಮಾಡ್ಕೊಂಡು ಹೋಗುರಂತೆ. ಅಯ್ಯೋ ನೀವು ಬೇಡ, ನಿಮ್ ಊಟನೇ ಬೇಡ, ಬಿಡ್ರಿ. ಅಣ್ಣ ನಿಂತ್ಕೊಡಿ ಅಣ್ಣ, ಅರ್ಧಕ್ಕೆ ಹೋಗ್ಬಿಟ್ರಲ್ಲ. ಏನ್ ಬಿಗ್ರೆ, ನಮ್ ಕಡೆಯವ್ರಿಗೆ ಸರಿಯಾಗಿ ಊಟ ಹಾಕಕ್ಕೂ ಆಗಲ್ವಾ ನಿಮ್ಗೆ? ನೋಡಿ, ಭುಜಂಗ ಬೇಕು ಅಂತ ಮಾಡ್ಲಿಲ್ಲ, ಎಲ್ಲೋ ಕೈ ಜಾರ್ ಬಿದ್ದದೆ ಅಷ್ಟೇ. ಹೌದು, ಕ್ಷಮಿಸ್ಬಿಡಿ. ನೀವು ಕ್ಷಮೆ ಕೇಳಿದ್ರೆ ನಮ್ ನೆಂಟ್ರಿಗೆಲ್ಲ ಆಗಿರೋ ಅವಮಾನ ಸರಿ ಹೋಗುತ್ತಲ್ಲ ಅವ್ರೆ. ಅಲ್ಲ, ಬಡ್ಸೋರ್ 4 ಜನಕ್ಕೂ ಗತಿ ಇಲ್ವಾ ಇಲ್ಲಿ? ಇವ್ರು ಯಾಕೆ ಹಿಂಗ ಆಡ್ತಾರೆ? ಸಿಕ್ಕಲ್ಲೆಲ್ಲ ನಮ್ಮನ್ನ ಆಡ್ಕೋತಾರಲ್ಲ. ನೋಡಿ, ಅವರು ಊಟಕ್ಕೆ ಗತಿ ಇಲ್ಲ ಅಂತ ಇಲ್ಲಿವರೆಗೂ ಬಂದಿಲ್ಲ. ನಮ್ಮ ಫ್ಯಾಮಿಲಿ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಊಟ ಕೊಡದೇ ಇದ್ರೂ ಪರವಾಗಿಲ್ಲ, ಮರ್ಯಾದೆ ಆದ್ರೂ ಕೊಡಿ. ಅದನ್ ಬಿಟ್ಟು ನಿಮ್ ಚಿಲ್ಲರೆ ಬುದ್ಧಿಯಿಂದ ಈ ತರ ಎಲ್ಲ ಅವಮಾನ ಮಾಡ್ಬೇಡಿ. ಎಷ್ಟೈತಪ್ಪ? 1 ಲಕ್ಷ ಐತೆ. ಅಲ್ಲ ಕಣ್ ಭುಜಂಗ, ಇದ್ರಾಗ ಉಳಿದಿರೋದು ಇಷ್ಟೇಯ? ನಾನೇನೋ ಬಡ್ಸೋರ ಹತ್ರ, ಅಡಿಗೆಯವ್ರ ಹತ್ರ ಸುಮ್ಮನೆ ಯಾಕೆ ಕಿತ್ತಾಟ, ಅವ್ರದ್ದೆಲ್ಲ ಇವತ್ತೇ ಪೂರ್ತಿ ಸೆಟ್ಲ್ ಮಾಡಕ್ಕೆ ಹೇಳೋಣ ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಬರೀ 1 ಲಕ್ಷ ಉಳಿದೈತೆ. ಇದ್ರಾಗ ಏನ್ ಮಾಡಿಯಾ? ಏನಪ್ಪ ಮಾಡೋದು ನನಗೂ ಅರ್ಥ ಆಗ್ತಿಲ್ಲ. ನೋಡು, ಮೆರವಣಿಗೆ ಕೊಡ್ಬೇಕು, ಹ್ಞೂ, ಹೂವಿನ ಅಲಂಕಾರದವ್ರಿಗೆ ಕೊಡ್ಬೇಕು, ಪುರೋಹಿತರಿಗೆ ಕೊಡ್ಬೇಕು, ವಾದ್ಯದವ್ರಿಗೆ ಕೊಡ್ಬೇಕು, ಸಾಮ್ಯಾನದವ್ರಿಗೆ, ಶ್ಯಾಮಲದವ್ರಿಗೆ ಕೊಡ್ಬೇಕು. ಅಂದ್ರೆ ಸುಮಾರು 3.5 4.25 ಲಕ್ಷ ರೂಪಾಯಿ ದುಡ್ಡು ಬೇಕತ್ತ. ಮತ್ತೆ ಏನ್ ಮಾಡಿಯಾ? ಏನು 4 ಲಕ್ಷನಾ? ಅಲ್ಲ ರೀ, ಏನ್ ಹೇಳ್ತಿದ್ದೀರಾ? ಹಂಗಾರೆ ನಮ್ ತವಿದ್ ದುಡ್ಡೆಲ್ಲ ಖರ್ಚಾಗ್ಬಿಡ್ತಾ? ಹೂ ಕಣವ. ನಾಳೆ ಹೆಂಗ್ ಕೊಡೋದು ಅವ್ರಿಗೆಲ್ಲ? ನೋಡು, ನಾನು ಈ ಭುಜಂಗಂಗೆ ಹೇಳ್ತಾನೇ ಬಂದೆ. ನಾನು ಎಷ್ಟು ಹೇಳಿದ್ರು ಕೇಳಿದೆ, ಎಲ್ಲ ಅಮ್ಮಾಜಿ ಹೇಳ್ದಂಗೆ ವ್ಯವಸ್ಥೆ ಆಗ್ಬೇಕು ಅಂತ ದುಡ್ಡನ್ನ ಒಳ್ಳೆ ನೀರು ಖರ್ಚು ಮಾಡ್ದಂಗೆ ಮಾಡ್ದ. ಈಗೇನು ನೋಡು, ಎಲ್ಲಿಂದ ಸೆಟ್ಲ್ ಮಾಡೋದು? ಅಲ್ಲ ರೀ, ಇನ್ನು 4 ಲಕ್ಷ ಹೆಂಗ್ರಿ ಹೊಂಚ್ತೀರಾ? ಪೂರ್ವಿ, ಏನೇ ಇದು? ಹೆದ್ರಬೇಡ ಅಕ್ಕ, ಏನೋ ಒಂದು ವ್ಯವಸ್ಥೆ ಆಗ್ತೈತೆ. ಕರೆಂಟ್ ಹೋತಲ್ಲಪ್ಪ? ಏನೋಪ್ಪ ಗೊತ್ತಿಲ್ಲ. ಅಂಕಲ್ ಬೇಗ ಬನ್ನಿ, ಜನರೇಟರ್ ಗಲಾಟೆ ಮಾಡ್ತಿದ್ದಾರೆ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಜನರೇಟರ್ ನಾನ್ ಮಾಡಲ್ವಂತೆ. ಇರು, ನೀನು ಇಲ್ಲೇ ಇರು, ನಾನು ಅವನ್ ತಾವು ಮಾತಾಡ್ತೀನಿ. ನೀನು ತಲೆ ಕೆಡಿಸ್ಕೊಬಿಡ, ಬಂದೆ. ನೋಡಿ, ಭುಜಂಗ ಅಂಕಲ್ ಮೋಸ ಮಾಡೋ ಅಂತಾರಲ್ಲ. ನಿಮ್ ದುಡ್ಡು ನಿಮ್ಗೆ ಸಿಗ್ತೈತೆ. ದಯವಿಟ್ಟು ಜನರೇಟರ್ ಆನ್ ಮಾಡಿ. ಕಾಸು ಕ್ಲಿಯರ್ ಆಗೋವರೆಗೂ ಜನರೇಟರ್ ಆನ್ ಮಾಡಲ್ಲ, ಹೋಗ್ರಿ. ಹೇ, ಯಾಕೆ ಶಾಮಿಯಾನ ಕಳಿಸ್ತಿದ್ದೆ ನೀನು? ಯಾಕೆ ಕೇಳ್ಬೇಕು? ಇವನ ಕಳಿಸ್ಬಿಟ್ಟಲ್ಲ. ಬರಲಿ, ಯಾಕೆ ಶಾಮಿಯಾನ ಕಳಿಸ್ತಾ ಇದ್ದೆ ನೀನು? ಏನೇ ಕಾಸು ಕೊಡಲ್ಲ ಅಂತೆ? ಅಲ್ಲಿ ಕ್ಯಾಂಟೀನ್ ಹತ್ರ ಜಗಳ ಮಾಡ್ಕೊಂಡಿದ್ಯಾ? ಸಾಲ ಬೇರೆ ಜಾಸ್ತಿ ಮಾಡ್ಕೊಂಡಿದ್ಯಾ ನೀನು? ನಾನು ಮೋಸ ಮಾಡೋದಲ್ಲ ಕಣೆ, ಕೊಡ್ತೀನಿ.
ಈ ಅಡ್ವಾನ್ಸ್ ಕೊಟ್ಟಲ್ದಾನೆ ನಾನು ಕರ್ಕೊಂಬಂದಿರೋದು. ಯೋ ಜಾಸ್ತಿ ಮಾತಾಡ ಮ್ಯಾನೇಜರ್ ಇದ್ರು ಹೋಗಿ ಮಾತಾಡಲಿ. ನಾನು ಮಾತಾಡ್ತಿದ್ದೀನಿ, ಕಳ್ಸ್ಕೊಡಪ್ಪ ನೀನು. ಹೇಯ್ ಜನರೇಟ್ರು ಬಿಡು ಅದನ್ನು. ಸ್ವಾಮಿ ಮ್ಯಾನೇಜರ್ ಸಾಹೇಬ್ರೆ, ಅಡ್ವಾನ್ಸ್ ಕೊಟ್ಟಿದ್ದೀನಿ ನಾನು ಸ್ವಾಮಿ, ದಯವಿಟ್ಟು ಹೇಳಿ ಸ್ವಾಮಿ. ಅವ್ರಿಗೆ ನಾನು ಉಳಿದಿದ್ದ ದುಡ್ಡು ಎಲ್ಲ ಕೊಟ್ಬಿಡ್ತೀನಿ, ಮೋಸ ಮಾಡಲ್ಲ ನಾನು. ಹೇಳ್ರಿ ಹೇಳ್ರಿ. ಹೇಯ್ ತಗೊಂಡೋಗ್ಬೇಡ ಕಡೆ. ಕಳ್ಸಿರೋ ಯಾಕೆ ತಗೊಂಡೋಗ್ತಿದ್ಯಾ? ತಗೊಂಡೋಗ್ತಿದ್ಯಾ? ಬೇಡ ಕಣಪ್ಪ. ನೋಡ ನಮ್ ಲೆಟ್ರು ನೋಡಿದ್ರೆ ಬಹುಮಾನ ತತ್ ಕಡೆಯ. ಬೇಡ ಬೇಡ ಕಡೆಯ. ಅಯ್ಯೋ ದೇವ್ರೆ, ಯಾಕ ಅಂಕಲ್ 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 ಇದಾಳೆ. ಇವತ್ತು ಇಡೀ ದಿನ ರೂಮಿಂದ ಆಚೆನೆ ಬರಲ್ವಾ ಪದ್ಮಿನಿ? ಹಾಗಾದ್ರೆ ನಾಳೆವರೆಗೂ ಅವಳ ಮುಖ ನೋಡಕ್ಕೆ ಆಗಲ್ವಾ ನಾನು? ಏನ್ ಮಾಡೋದು? ಅಜ್ಜಿ ಯಾಕೆ ಒಂಥರ ಇದ್ದಾರೆ? ಕೋಪ ಬಂದಿರೋ ಹಾಗಿದೆ. ಏನಾಯ್ತಪ್ಪ ಅಜ್ಜಿ, ಏನಾಯ್ತು? ನಾನ್ ನಿನ್ಗೆ ಅದನ್ನ ಕೇಳ್ಬೇಕು ಅಂತಿದ್ದೀನಿ. ಏನ್ ನಂದನ್, ಏನ್ ನಡೀತಾ ಇದೆ ಇಲ್ಲಿ? ಯಾಕಜ್ಜಿ? ನಿಮ್ ಮಾವ ಏನೋ ಎಲ್ಲರ ಹತ್ರ ಕೂಗಾಡಿ ಜಗಳ ಮಾಡ್ಕೋತಿದಾರಂತೆ. ಏನೋ ದುಡ್ಡು ಸಾಕಾಗ್ತಿಲ್ವಂತೆ, ಅದಕ್ಕೆ ಅಡ್ಗೆಯವ್ರು ಕೂಡ ಗಲಾಟೆ ಮಾಡ್ಬಿಟ್ಟು ಹೋದ್ರಂತೆ. ಹಾಗಂತ ಸುದ್ದಿ ಬಂತು. ಹೌದು ಬಾವ, ಆಗ್ಲೇ ಊಟದ ಹತ್ರ ಗಲಾಟೆ ಆಯ್ತು. ನಾನ್ ಹೇಳಿದ್ರೆ ಸುಮ್ನೆ ಹೇಳ್ತೀನಿ ಅಂತ ಆಗತ್ತಲ್ಲ, ಅದಕ್ಕೆ ಸುಮ್ನೆ ಅದೇ. ನಮ್ ಕಡೆಯವ್ರಿಗೆಲ್ಲ ಊಟ ಸರಿಯಾಗಿ ಬಡ್ಸೇ ಇಲ್ಲ ಅಮ್ಮಾಜಿ. ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ. ಇದಕ್ಕೆ ನಾನು ಹೇಳಿದ್ದು ನಮ್ಮ ಖರ್ಚಲ್ಲಿ ಮದುವೆ ಮಾಡ್ಕೊಳ್ತೀವಿ ಅಂತ. ಅವ್ರು ನನ್ನ ಮಾತನ್ನ ಕೇಳಲಿಲ್ಲ. ಅವ್ರ ಸ್ವಾಭಿಮಾನ ಅಂತ ಹೇಳಿ ಒದ್ದಾಡಿದ್ರು. ಈಗ ಅವ್ರ ಸ್ವಾಭಿಮಾನಕ್ಕೆ ಅಡ್ಡಿ ಬರ್ತಿಲ್ವಾ? ಮದುವೆ ಮನೆಯಲ್ಲಿ ಈ ತರದ ವಿಷಯಗಳನ್ನ ಮಾತಾಡ್ತಾ ಇದ್ರೆ ಬೇರೆಯವ್ರ ಕಿವಿಗ್ ಬಿದ್ರೆ ತಲೆಗೊಂದು ಮಾತಾಡ್ಕೊಳಲ್ವಾ ನಂದನ್? ನೀನ್ ಮಾತಾಡು. ನಾನ್ ಸಹಾಯ ಮಾಡ್ಲಾ ಅಂದ್ರೆ ಬೇಡ ಅಂತಾರೆ, ಮುಜುಗರ ಪಟ್ಕೋತಾರೆ. ದಯವಿಟ್ಟು ನೀನ್ ಮಾತಾಡು ನಂದನ್. ನನಗೆ ಮದುವೆ ಅದ್ದೂರಿಯಾಗಿ ನಡೆಯೋದು ಮುಖ್ಯ ನಂದನ್, ನಿಜ. ಹಾಗಂತ ಈ ಮದುವೆಯಿಂದ ಭುಜಂಗ ಅವರು ಬೀದಿಗೆ ಬರ್ಲಿ ಅಂತ ನಾನು ಹೇಳ್ತಾ ಇಲ್ಲ. ನೀನ್ ಮಾತಾಡು. ನೀನು ಈಗ ಅವ್ರ ಮನೆ ಅಳಿಯ, ಮಗ ಇದ್ದ ಹಾಗೆ. ನಾನ್ ಕೊಡೋ ಸಹಾಯ ಅವರು ತಗೊಳ್ಳೋದಿಲ್ಲ, ಸಂಕೋಚ ಪಟ್ಕೋತಾರೆ. ನೀನ್ ಕೊಡೋ ಸಹಾಯ ಅವ್ರು ಒಪ್ಕೋಬಹುದು. ಮಾತಾಡು. ಸರಿ ಅಜ್ಜಿ, ನಾನು ಸಾರ್ಟ್ ಔಟ್ ಮಾಡ್ತೀನಿ. ನೀನು ಟೆನ್ಷನ್ ಮಾಡ್ಕೋಬೇಡ, ರೆಸ್ಟ್ ಮಾಡು. ಬೆಳಗ್ಗೆ ನನ್ ಜೊತೆ ಬಾಯಿಗೆ ಬಂದಂಗ್ ಮಾತಾಡ್ದೆ ಅಲ್ವಾ ಭುಜಂಗ? ಈಗಿಡೀ ಮದ್ವೆ ಮನೇಲಿರೋರೆಲ್ಲ ನಿನ್ ಕಡೆ ಬೆರಳು ತೋರಿಸಿ ದುಡ್ಡು ಕೊಡೋಕೆ ಯೋಗ್ಯತೆ ಇಲ್ದಿರೋನು ಅಂತ ಮಾತಾಡ್ತಾರೆ. ನಂದನ್ ಸಹಾಯನ ಭುಜಂಗ ತಗೊಳ್ತಾನೋ ಇಲ್ವೋ, ಆದ್ರೆ ತಗೊಂಡ್ರು ಸೋತ್ ಹಾಗೇನೆ, ತಗೊಳ್ದೇ ಇದ್ರು ಸೋತ್ ಹಾಗೇನೆ. ದುಡ್ಡಿಲ್ಲ ಅಂದ್ಮೇಲೆ ಮಗ್ಳು ಮದ್ವೆ ಯಾಕೆ ಮಾಡ್ಬೇಕಿತ್ತು? ಶ್ರೀಮಂತ ಸಂಬಂಧ ಯಾಕೆ ಕಳಿಸ್ಬೇಕಿತ್ತು? 20,000 ಬಡವ್ರ ಹೊಟ್ಟೆ ಮೇಲೆ ಹೊಡೆದಾಳ, ನಿನಗೆ ಒಳ್ಳೇದಾಗಿಲ್ಲ. ಏನ್ ಕರ್ಮ ಇದು! ನಮ್ಮಂತ ಕೋಟ್ಯಾಧೀಶರ ಸಂಬಂಧ ಬೇಕು ಇವ್ರಿಗೆ. ಅಡ್ಗೆಯವ್ರು ಕೊಡೋದಿಕ್ಕೆ ದುಡ್ಡೇ ಇಲ್ಲ ಇವ್ರ ಹತ್ರ. ಪದ್ಮಿನಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಿನ್ ಜೊತೆ ಮಾತಾಡ್ಬೇಕು ಪದ್ಮಿನಿ. ನಾವಿಬ್ರು ಶಾಸ್ತ್ರಗಳನ್ನ ಪಾಲಿಸ್ಲೇಬೇಕು ನಂದನ್ ಅವ್ರೆ. ಪದ್ಮಿನಿ ಪ್ಲೀಸ್, ಇದು ತುಂಬಾ ಮುಖ್ಯವಾದ ವಿಷಯ. ನಂಗೂ ಇಲ್ಲೇ ನಡೀತಿದೆ ಅಂತ ಗೊತ್ತಾಯ್ತು. ಮಾವಂಗೆ ಹಣದ ತೊಂದರೆ ಆಗಿದೆ ತಾನೆ?
ಹಂಗೇನಿಲ್ಲ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ನಂಗೆ ಗೊತ್ತು ನೀನು ನನ್ನ ಕಡೆ ತಿರುಗದೆ ಇರೋದು ಯಾವ ಶಾಸ್ತ್ರ ಪಾಲ್ಸಕ್ಕೂ ಅಲ್ಲ. ನಿಂಗೆ ಅಳು ಬರ್ತದೆ, ಅಳ್ತದೀಯ. ನನ್ನ ಕಡೆ ತಿರುಗ್ಬಿಟ್ರೆ ನನಗೂ ಅದು ಗೊತ್ತಾಗ್ಬಿಡುತ್ತೆ ಅಂತ ತಾನೆ. ಇಷ್ಟಕ್ಕೂ ಮಾವ ಯಾಕೆ ಇಷ್ಟು ಕಷ್ಟಪಡಬೇಕು? ನಾನಿಲ್ವಾ? ನನ್ನ ಹತ್ರನೂ ಸ್ವಾಭಿಮಾನ ತೋರಿಸೋವಂಥದ್ದೇನಿದೆ ಪದ್ಮಿನಿ? ನಾನು ದುಡ್ಡು ಕೊಡ್ತೀನಿ. ಮೊದಲನೇದಾಗಿ ನೀವು ತಿಳ್ಕೊಂಡಂಗೆ ದುಡ್ಡಿನ ಸಮಸ್ಯೆ ಏನೂ ಇಲ್ಲ. ಎರಡನೇದಾಗಿ ಸಮಸ್ಯೆ ಇದ್ರು ಅಪ್ಪಯ್ಯ ಯಾವುದೇ ಕಾರಣಕ್ಕೂ ಯಾರ ಸಹಾಯನೂ ಒಪ್ಕೊಳ್ಳೋಕ್ಕಿಲ್ಲ. ಇದೇನೆ ನೀವೇ ನೋಡಿದ್ರಲ್ಲ, ಅಮ್ಮಾಜಿನಂತವ ಮದ್ವೆ ಖರ್ಚಿಗೆ ಏನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ಮೇಕು ಅಪ್ಪಯ್ಯ ಏನಾದ್ರೂ ಸಹಾಯ ತಗೊಂಡ್ರ? ಇಲ್ವಲ್ಲ. ನನ್ನ ಅಪ್ಪಯ್ಯನ ಸ್ವಾಭಿಮಾನ ಎಂಥದ್ದು ಅಂತ 20 ವರ್ಷದಿಂದ ನೋಡ್ತಾ ಬಂದೀವ್ನಿ. ನೀವು ಅಂತ ಅಲ್ಲ, ಮನೆಯವರಾದ ನಮ್ಮ ಹತ್ರನು ಅಪ್ಪಯ್ಯ ಸ್ವಾಭಿಮಾನ ತೋರಿಸ್ತಾರೆ. ನಂದನವ್ರೆ, ನೀವೇನಾದ್ರೂ ಅಪ್ಪಯ್ಯನ ಹತ್ರ ಹೋಗಿ ಮಾವ ನಾನು ಸಹಾಯ ಮಾಡ್ತೀನಿ ಅಂತ ಕೇಳಿದ್ರೆ ಅಪ್ಪಯ್ಯ ನನ್ ಸೋತೋದೆ ಅಂತ ತುಂಬಾ ನೊಂದ್ಕೊಂತಾರೆ. ಪದ್ಮಿನಿ, ನಾನು ಸಹಾಯ ಮಾಡೋ ಸ್ಥಾನದಲ್ಲಿ ಇದ್ದೀನಿ. ಇಷ್ಟಕ್ಕೂ ಅದ್ರ ಹೆಸರು ಸಹಾಯ ಅಂತ ಆಗಲ್ಲ, ಕರ್ತವ್ಯ ಅಂತ ಆಗತ್ತೆ. ದೊಡ್ಡ ತಪ್ಪು ಮಾಡ್ಬಿಟ್ರಿ ನಂದನವ್ರೆ. ನೀವು ನನ್ನ ತೊಂಡ ಇಷ್ಟಪಡ್ಬಾರ್ದಾಗಿತ್ತು. ನಿಮ್ಮಂತಸ್ತಿಗೆ ತಕ್ಕಂತ ಹುಡುಗಿನ ನೋಡಿ ಮದ್ವೆ ಆಗಿದ್ರೆ ಚೆನ್ನಾಗಿರ್ತಿದ್ರಿ. ಈಗ ನೋಡಿ, ನೀವು ನಿಮ್ ಮನೆಯವ್ರಿಗೆ ಮತ್ತೆ ನಿಮ್ ಸಂಬಂಧಿಕರಿಗೆಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ಸ್ತೈತೆ. ಅದಕ್ಕೆ ನಿಮ್ಗೆ ನನ್ನ ಅಪ್ಪ ಹಿಂಗೆ ದುಡ್ಡಿನ ಸಮಸ್ಯೆ ಇರ್ಬೋದು ಅನ್ಸ್ತೈತಲ್ವಾ? ಆ ಥರ ಏನೂ ಇಲ್ಲ. ನಮ್ಗಿಲ್ಲೇನೂ ಕಡಿಮೆ ಆಗಿಲ್ಲ. ಇಷ್ಟಕ್ಕೂ ನನಗೆ ಅದ್ಧೂರಿ ಮದುವೆ, ಈ ಕಲ್ಯಾಣ ಮಂಟಪ ಇದ್ಯಾವುದೂ ಬೇಕು ಅಂತಿರಲಿಲ್ಲ. ನಮ್ಮಿಬ್ಬರು ಮನೆಯವ್ರ ಸಮ್ಮುಖದಲ್ಲಿ ನಿನಗೆ ತಾಳಿ ಕಟ್ಟೋದಷ್ಟೇ ನನ್ನ ಆಸೆ. ಆದ್ರೇನು ಮಾಡೋದು, ಮದುವೆ ಅಂದಮೇಲೆ ಎರಡು ಕುಟುಂಬದವ್ರ ಅಭಿಪ್ರಾಯ ಮುಖ್ಯ ಆಗತ್ತೆ. ಇರಲಿ, ನನ್ನ ಮಾವ ಸೋಲಕ್ಕೆ ನಾನು ಬಿಡೋದು.